ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಹೊಸ ಟ್ರೆಂಡನ್ನು ಸ್ಟಾರ್ಟ್ ಮಾಡಿದರೆ, ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ನಿಮಗೂ ಕೂಡ ಈ ಥರ ಒಂದು ವಿಡಿಯೋ ಸಜೆಸ್ಟ್ ಆಗ್ಬೋದು. ಇದು ತುಂಬ ಟ್ರೆಂಡ್ ಆಗ್ತದೆ ಇವಾಗ ಇನ್ಸ್ಟಾಗ್ರಾಮಲ್ಲಿ. ಸೊ ಏನು ಹೇಳ್ತಾರೆ ವಿಡಿಯೋ ಮಾಡ್ರು ಅಂತ ನೋಡೋದಾದರೆ, ಸೊ ಅವ್ರು ಏನು ವಿಡಿಯೋ ಮಾಡಿರ್ತಾರೆ ಆ ವಿಡಿಯೋದ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋದ ಲಿಂಕನ್ನು ಕಾಪಿ ಮಾಡಿಕೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಲ್ಗರಿದಮ್ಗೆ ಈ ಒಂದು ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಅಥವಾ ಫಾಲೋವರ್ಸ್ ಬರ್ತಾರೆ ಆ ಒಂದು ವಿಡಿಯೋ ಜಾಸ್ತಿ ಪುಷ್ ಆಗುತ್ತೆ. ಸೊ ಇದರಿಂದ ಅವ್ರಿಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ ಹೊರತು ಆ್ಯಂಡ್ ನಿಮಗೆ ಯಾವುದೇ ಥರದ ಫಾಲೋವರ್ಸ್ ಬರಲ್ಲ. ಆ್ಯಂಡ್ ಆಲ್ಸೋ ಯಾರು ವಿಡಿಯೋ ಮಾಡಿರ್ತಾರೆ ಅವ್ರಿಗೂ ಕೂಡ ಫಾಲೋವರ್ಸ್ ಇನ್ಕ್ರೀಸ್ ಆಗಲ್ಲ. ಯಾಕಂದರೆ ಆಟೋಮೆಟಿಕ್ಲಿ ಆಮೇಲೆ ಆಡಿಯನ್ಸ್ ಆ ಒಂದು ಫಾಲೋವರ್ಸ್ ಬರ್ತಾರೆ ಅಂತ ಅಂದಮೇಲೆ ಅವ್ರಿಗೆ ಅನ್ಫಾಲೋ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಸ್ಯಾಂಪ್ ಲಿಸ್ಟ್ಗೆ ಬರುತ್ತೆ. ಸೊ ಒಂದೇ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಗಳು ಒಂದೇ ತರ ಇರೋದ್ರಿಂದ ಅದಕ್ಕೆ ರಿಪ್ಲೈ ಕೂಡ ಬರೋದಿಲ್ಲ ಅವ್ರ ಕಡೆಯಿಂದ. ರಿಪ್ಲೈ ಬರಲಿಲ್ಲ ಅಂದ್ರೆ ಸೊ ಅಲ್ಲಿ ಅದು ಸ್ಯಾಂಪ್ ಅಂತ ಡಿಟೆಕ್ಟ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಆ ಒಂದು ಅಕೌಂಟ್ ಅನ್ನ ಸಸ್ಪೆಂಡ್ ಅಥವಾ ಪರ್ಮನೆಂಟ್ಲಿ ಬ್ಯಾನ್ ಮಾಡಬೇಕಾಗುತ್ತೆ. ಸೊ ಇದನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಎಷ್ಟೇ ಫಾಲೋವರ್ಸ್ ಇದ್ರೂ ಕೂಡ ಸೊ ಅಕೌಂಟನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಮಾಡಿರುವಂಥ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಯೂಸ್ ಮಾಡಿರುವಂಥ ಯಾವುದೋ ಬೇರೆ ಯಾರ್ದಾದ್ರೂ ಒಂದು ವಿಡಿಯೋನ ಯೂಸ್ ಮಾಡೋದು ಅಥವಾ ಇಲ್ಲಿಗಲ್ ಆಗಿ ಏನಾದರೂ ಮಾಡಿದರೆ ಸೊ ಇಮಿಡಿಯೇಟಾಗಿ ಎಷ್ಟೇ ಫಾಲೋವರ್ಸ್ ಇದ್ದರೂ ಕೂಡ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಫಾಲೋವರ್ಸನ್ನು ಕಷ್ಟಪಟ್ಟು ಗೇನ್ ಮಾಡಿರ್ತೀರ, ಬಟ್ ಯಾವುದೇ ಒಬ್ಬರು ಏನೋ ಒಂದು ಹೇಳಿದ್ರಂತ ಅದನ್ನು ಮತ್ತೆ ನೀವು ಫಾಲೋ ಮಾಡಿ ಅದೇ ಇಂಟ್ರಕ್ಷನ್ ಇಂದ ನಿಮ್ಮ ಒಂದು ವಿಡಿಯೋನ ಮಾಡಕ್ಕೆ ಹೋಗ್ಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ಯಾರು ಕೂಡ ನಿಮಗೆ ಈ ಥರದ ಒಂದು ಏನಾದರೂ ವಿಡಿಯೋ ಬಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಸೊ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.